ಹಾವೇರಿ ಗುತ್ತಿಗೆದಾರ ಶಿವಾನಂದ ಕುನ್ನೂರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾವೇರಿಯ ಶಿಗ್ಗಾವಿ ಪಟ್ಟಣ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಹತ್ಯೆಯ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ ಶಿವಾನಂದ ಕುನ್ನೂರ ಅವರ ಸಂಬಂಧಿಕರು. ಈಗಾಗಲೇ ಆರೋಪಿ ನಾಗರಾಜ್ ಸವದತ್ತಿ ಮನೆ ಮೇಲೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಉಳಿದ 4 ಆರೋಪಿಗಳ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ತೇವೆ ಅಂತ ಶಪಥ ಕೂಡ ಮಾಡಿದ್ದಾರೆ. ನಾಗರಾಜ್, ಸುದೀಪ್, ಸುರೇಶ್ ಗೌಳಿ, ಆಶ್ರಫ್, ಹನುಮಂತ ಈ 5 ಜನ ಆರೋಪಿಗಳು ಶಿವಾನಂದ ಕುನ್ನೂರ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಾನಂದ್ ಅವರ ಸಂಬಂಧಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆರೋಪಿ ನಾಗರಾಜ್ ಸವದತ್ತಿ ಮನೆ ಮೇಲೆ ಬೆಂಕಿಯನ್ನ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಇನ್ನುಳಿದ 4 ಆರೋಪಿಗಳೇನಿದ್ದಾರೆ, ಸುದೀಪ್, ಸುರೇಶ್ ಗೌಳಿ, ಆಶ್ರಫ್ ಹಾಗೂ ಹನುಮಂತ, ಈ ಎಲ್ಲರ ಮೇಲೂ ಕೂಡ ನಾವು ಸೇಡನ್ನ ತೀರಿಸಿಕೊಳ್ತೀವಿ ಅನ್ನುವಂತಹ ಶಪಥವನ್ನ ಮಾಡಿದ್ದಾರೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಆರೋಪಿಗಳ ಮನೆಗೆ ಪೊಲೀಸ್ ಭದ್ರತೆಯನ್ನ ಕೂಡ ನೀಡಲಾಗಿದೆ. 5 ಜನ ಸಿಪಿಐ, 7 PSI, 2 DR ವಾಹನ ಸೇರಿದಂತೆ 20ಕ್ಕೂ ಅಧಿಕ ಪೊಲೀಸ್ ನಿಯೋಜನೆಯಾಗಿದೆ. 3 ತಂಡಗಳನ್ನು ರಚಿಸಿ ಆರೋಪಿಗಳ ಬಂಧನಕ್ಕೆ ಬಲೆಯನ್ನ ಕೂಡ ಬೀಸಿದ್ದಾರೆ ಪೊಲೀಸರು. ಆರೋಪಿಗಳು ಪರಾರಿಯಾಗಿದ್ದಾರೆ. ಮಧ್ಯಾಹ್ನ ಊಟ ಮುಗಿಸಿ ಬರ್ತಾ ಇದ್ದ ವೇಳೆ ಶಿವಾನಂದ್ ಕುನ್ನೂರ ಅವರ ಹತ್ಯೆಯಾಗಿತ್ತು. ಮಾರಕಾಸ್ತ್ರಗಳಿಂದ, ತಲ್ವಾರ್, ರಾಡ್ಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಈಗ ಈ ಕುರಿತಾಗಿ ಆರೋಪಿಗಳು ಸಿಕ್ಕಿರಲಿಲ್ಲ. ಆದರೆ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಈ ದೃಶ್ಯಗಳನ್ನ ಸೆರೆ ಹಿಡಿದಿದ್ರು. ಈ ಮೊಬೈಲಲ್ಲಿ ಸೆರೆಯಾಗಿದ್ದಂತಹ ದೃಶ್ಯಗಳನ್ನು ಆಧರಿಸಿ ಆರೋಪಿಗಳ ಪತ್ತೆಯಾಗಿದೆ. ಇನ್ನು ಮೃತಪಟ್ಟ ಶಿವಾನಂದ ಕುನ್ನೂರ್ ಅವರ ಸಂಬಂಧಿಕರು ಆರೋಪಿಗಳ ಮೇಲೆ ಸೇಡು ತೀರಿಸಿಕೊಳ್ತೀವಿ ಅನ್ನುವಂತಹ ಶಪಥವನ್ನ ಮಾಡಿದ್ದಾರೆ.